ಕಸದಿಂದ ರಸ ಪರಿಕಲ್ಪನೆಯನ್ನು ಸಾಕಾರಗೊಳಿಸುತ್ತಿರುವ ರಾಜ್ಯದ ಮೊದಲ ಇಂಧನ ಪೆಲೆಟ್ ಉತ್ಪಾದನಾ ಕೇಂದ್ರವು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಕೆಮ್ರಾಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಮರುಬಳಕೆಗೆ ಸಾಧ್ಯವಾಗದ ಬಟ್ಟೆ, ಹಳೆಯ ಚಪ್ಪಲಿ ಸೇರಿದಂತೆ ವಿವಿಧ ಒಣ ತ್ಯಾಜ್ಯವನ್ನು ಇಲ್ಲಿ ಕೈಗಾರಿಕೆಗಳಿಗೆ ಅಗತ್ಯವಾದ ಇಂಧನ ಪೆಲೆಟ್ಗಳಾಗಿ ಪರಿವರ್ತಿಸಲಾಗುತ್ತಿದೆ. ಪ್ರತಿದಿನ ಸುಮಾರು 2 ಟನ್ ಪೆಲೆಟ್ ಉತ್ಪಾದಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಘಟಕವು ತ್ಯಾಜ್ಯ ಸಾಗಾಟದ ವೆಚ್ಚವನ್ನು ಕಡಿಮೆ ಮಾಡುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ತ್ಯಾಜ್ಯಕ್ಕೆ ಮೌಲ್ಯ ತಂದುಕೊಡುತ್ತಿದೆ. ಇಂಧನ ಪೆಲೆಟ್ಗಳು ಕೈಗಾರಿಕೆಗಳಲ್ಲಿ ಕಲ್ಲಿದ್ದಲಿಗೆ ಪರ್ಯಾಯ ಇಂಧನವಾಗಿ ಬಳಕೆಯಾಗುತ್ತಿದ್ದು, ಕಾರ್ಬನ್ ಹೊರಸೂಸುವಿಕೆ ಕಡಿಮೆ ಮಾಡಿ ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗಿವೆ. ಈ ಯೂನಿಟ್ ನಲ್ಲಿ ನಾವು ಒಂದು ಆಧುನಿಕ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ರೆಫ್ಯೂಸ್ ಡಿರೈವ್ಡ್ ಫ್ಯೂಯಲ್ ಅನ್ನು ಪೆಲೆಟ್ಸ್ ನಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಈ ಪೆಲೆಟ್ಸ್ ಅನ್ನು ನಾವು ಲೋಕಲ್ ಇಂಡಸ್ಟ್ರೀಸ್ಗೆ ಸಪ್ಲೈ ಮಾಡಿ ಅದರಲ್ಲಿ ಬಾಯ್ಲರ್ಸ್ ಅಲ್ಲಿ ಯೂಸ್ ಆಗುತ್ತದೆ. ಅದಕ್ಕಾಗಿ ಈ ಯೂನಿಟ್ ಇಂದ ನಮ್ದು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಎಮಿಷನ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪಯನಿಯರ್ ಆಗ್ತಾ ಇದೆ ನಮ್ಮ ಎಂಟೈರ್ ಕಂಟ್ರಿಗೆ. ಸಂಜೀವಿನಿ ಮಹಿಳಾ ಒಕ್ಕೂಟದ ನಿರ್ವಹಣೆಯ ಮೂಲಕ ಮಹಿಳಾ ಸಬಲೀಕರಣಕ್ಕೂ ಈ ಯೋಜನೆ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅನುಷ್ಠಾನಗೊಳಿಸಿರುವ ಕೆಮ್ರಾಲ್ ಇಂಧನ ಪೆಲೆಟ್ ಘಟಕವು ತ್ಯಾಜ್ಯವನ್ನು ಸಂಪನ್ಮೂಲವನ್ನಾಗಿ ಪರಿವರ್ತಿಸುವ ಕರ್ನಾಟಕದ ಮಾದರಿ ಯೋಜನೆಯಾಗಿದೆ.